ನಾನು ಹೂವಿಂದು ಪಾಟ್ ಎಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೆ. ಸ್ವಲ್ಪ ಎಲ್ಲ ಮಳೆಗೆಲ್ಲ ಇವು ಸ್ವಲ್ಪ ಪಾಚಿ ಕಟ್ಟಿ ತರ ಆಗಿದೆ ನೋಡಿ, ಎಲ್ಲ ಈ ತರ ಆಗಿದೆ. ಇವನ್ನೆಲ್ಲ ನೀಟಾಗಿ ಎಲ್ಲ ಹೆರ್ದು ಸ್ವಲ್ಪ ತೊಳೆದಿಟ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಈ ತರ ಎಲ್ಲ ನಾನು ಸಣ್ಣ ಸಣ್ಣದಾಗಿ ಎಲ್ಲ ನೀಟ್ ಮಾಡ್ತಾ ಇದ್ದೀನಿ. ಈ ತರ ನೀಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಪಾಟ್ ಹಾಳಾಗಲ್ಲ. ಈ ತರ ಮಾಡಿ ಇಟ್ಕೋಬೇಕು ಎಲ್ಲವನ್ನು ನೀಟಾಗಿ ಒಂದೊಂದನ್ನೇ ಲೈನ್ ಮಾಡಿರ್ತಾ ಇದೀನಿ ನಾನು. ಈ ತರ ಕಾಣಿಸಿದ್ಯಾ? ಈ ತರ ಎಲ್ಲ ಪಾಟು ಈ ತರ ಆಗಿದೆ ನೋಡ್ರಿ, ಪಾಚಿ ಕಟ್ಟಿದೆ. ಈ ತರ ಎಲ್ಲ ನೀಟಾಗಿ ಎಲ್ಲ ತೆಗೆದ್ರೆ ಚೆನ್ನಾಗುತ್ತೆ ಅಂತ. ಆಗಲೇ ಪಾಟ್ ಎಲ್ಲ ಒಂದ್ ಸ್ವಲ್ಪ ಹೆರದ್ನಲ್ಲ, ಕತ್ತಿಯಲ್ಲೆಲ್ಲ ಇದು ಮಾಡ್ಕೊಂಡಲ್ಲ, ಈ ತರ ಹುಲ್ ತಗೊಂಡೆಲ್ಲ ನೀಟಾಗಿ ತೊಳೆದ್ಬಿಡ್ತೀನಿ. ಔಷಧಿ ತರ ಏನ್ ಕಟ್ಟಿರ್ತೈತಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ ಅಂತ. ಚೆನ್ನಾಗಿರುತ್ತೆ ಪಾಟು ಅಂತ. ಇಲ್ಲಾಂದ್ರೆ ತುಂಬಾ ವರ್ಷ ಹಾಳಾಗ್ಬಿಡ್ತದೆ, ಬೇಗ ಹೋಗ್ಬಿಡ್ತೈತಿ ಬೆಳಗ್ಗೆ ಕೂಡ. ಪಾಚಿ ಕಟ್ಟಿದ್ನೆಲ್ಲ ನೀಟಾಗಿ ತೊಳೆದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಇದು ಔಷಧಿ ತರ ಎಲ್ಲ ಕಟ್ಟಿರುತ್ತೆ, ಪಾಟ್ ಬೇಗ ಹಾಳಾಗುತ್ತೆ. ವರ್ಷ ನಾವು ಈ ತರ ಮಾಡ್ತೀವಿ, ವರ್ಷ ಈ ತರ ಮಾಡಿ ಇಟ್ಕೊಂಡಾಗ ಪಾಟ್ ಚೆನ್ನಾಗಿ ಬರುತ್ತೆ ಅಂತ, ತುಂಬಾ ವರ್ಷ ಬಳಕೆ ಬರುತ್ತೆ ಅಂತ. ಈಗಾಗಲೇ ಈ ಪಾಟಿಗೆ ತುಂಬಾ ಒಂದು 10-15 ವರ್ಷ ಆಯ್ತು, ಅದು ಇದೇ ತರ ಮಾಡ್ತಾ ಇರೋದ್ರಿಂದ ಈ ಪಾಟ್ ಚೆನ್ನಾಗೇ ಇದೆ ನೋಡ್ರಿ. ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು, ಒಂದು ಈ ಪಾಟ್ ನೀವು ತೊಳೆದಿಟ್ಟಿದ್ದೀನಿ ನಾನು. ಇದೇ ತರ ಎಲ್ಲ ಪಾಟ್ನು ನಾವು ತೊಳೆದು ಇಟ್ಕೊಂತೀನಿ. ಎಲ್ಲ ತೊಳೆದು ಇಟ್ಕೊಂಡು ನಾನೆಲ್ಲ ನೀಟ್ ಮಾಡಿ ಒಂದ್ ದಿವಸ ನಿಮಗೆ ಮತ್ತೆ ತೋರಿಸ್ತೀನಿ ನಾನು ಹೆಂಗಾಗಿದಾವೆ ಅಂತ. ಇಲ್ಲ ಬೇರೆ ಬೇರೆ ಕಲರ್ ಗಿಡ ಎಲ್ಲ ಹಾಕಿದೀವಿ ನಾವು, ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ. ಇದು ಸ್ವಲ್ಪ ತೋರಿಸಿದ್ದು, ನಾನು ಇನ್ನೂ ತುಂಬ ಪಾಟ್ ಇದ್ದಾವೆ, ಅವನ್ನೆಲ್ಲ ಹಾಕಿ ರೆಡಿ ಮಾಡಿ ನಿಮ್ಗೆ ತೋರಿಸ್ತೀನಿ ನಾನು. ಹೂವು ಕೆಲವು ಬಿಡ್ತಾ ಇದ್ದಾವೆ, ಇನ್ನು ಕೆಲವು ಬಿಡೋವಿದ್ದಾವೆ. ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಆಮೇಲೆ ನಿಮಗೆ.